ಆತ್ಮೀಯ ವಿದ್ಯಾರ್ಥಿ ಬಂಧುಗಳಿಗೆ ನಮಸ್ಕಾರ. ಇವಾಗಿನ ತರಗತಿಯಲ್ಲಿ ಮಾನವ ಹಕ್ಕುಗಳ ಪ್ರಾಮುಖ್ಯತೆಯನ್ನು ಕುರಿತಾಗಿ ಚರ್ಚೆಯನ್ನು ಮಾಡೋಣ. ನಾವು ಹಿಂದಿನ ತರಗತಿಯಲ್ಲಿ ಹಕ್ಕುಗಳು ಅಂದರೆ ಏನು, ಆ ಹಕ್ಕುಗಳ ಸ್ವರೂಪವನ್ನು ಕುರಿತಾಗಿ ಚರ್ಚೆಯನ್ನು ಮಾಡಿದ್ವಿ. ಇವಾಗ ಮಾನವ ಹಕ್ಕುಗಳ ಪ್ರಾಮುಖ್ಯತೆಯನ್ನು ನಾವಿಲ್ಲಿ ನೋಡ್ತಾ ಹೋಗೋಣ. ಗುಡ್ ಮಾರ್ನಿಂಗ್ ಟು ಆಲ್ ದ ಸ್ಟೂಡೆಂಟ್ಸ್. In previous class we have discussed about the meaning of rights and the nature of rights. Now we shall have a discussion on importance of human rights. Why we need these human rights and how these human rights are important for our life. Okay. Human rights are essential conditions of human life without which a man cannot lead the good life on this earth. These rights are inseparable part of us and make us to live happily and self-respected life on this earth. ಮಾನವ ಹಕ್ಕುಗಳು ಬಹಳ ಅವಶ್ಯಕವಾಗಿರ್ತಕ್ಕಂತಹ ಸೌಲಭ್ಯಗಳಾಗಿದ್ದು, ಇಂಥ ಮಾನವ ಹಕ್ಕುಗಳು ಇಲ್ಲದೆ ಹೋದರೆ ನಾವು ಈ ಭೂಮಿಯ ಮೇಲೆ ಉತ್ತಮವಾದ ಮತ್ತು ಸ್ವಾಭಿಮಾನದ ಜೀವನವನ್ನು ನಡೆಸಲು ಸಾಧ್ಯವೇ ಇಲ್ಲ ಅನ್ನುವುದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೇಕಾಗ್ತದೆ. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ತನಗೆ ಬೇಕಾದ ರೀತಿಯಲ್ಲಿ ಬದುಕಬೇಕು ಅಂದರೆ ಈ ಮಾನವ ಹಕ್ಕುಗಳು ಇರಲೇಬೇಕಾಗುತ್ತೆ. ಹಾಗಾಗಿ ಈ ಹಕ್ಕುಗಳ ಪ್ರಾಮುಖ್ಯತೆ ಬಹಳ ಮನುಷ್ಯನಿಗೆ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕು. ಒಂದೊಂದಾಗಿ ಇಲ್ಲಿ ನೋಡ್ತಾ ಹೋಗೋಣ. We shall discuss all this one by one. Essential for social life. These rights are recognized by the society. These rights enable us to lead the good and comfortable life in the society. Without these rights, we cannot imagine a good social life in our society. This is very, very important. ಸಾಮಾಜಿಕ ಜೀವನಕ್ಕೆ ಅವಶ್ಯಕವಾದ ಅಂಶ. ಹಕ್ಕುಗಳು ಸಮಾಜದಲ್ಲಿ ಜೀವಿಸಲು ಬಹಳಷ್ಟು ಅವಶ್ಯಕವಾಗಿರ್ತಕ್ಕಂಥವು. ಉದಾಹರಣೆಗೆ, ಸಮಾಜದಲ್ಲಿ ಎಲ್ಲರೊಂದಿಗೆ ಸಮಾನವಾಗಿ ಬಾಳಲು, ಸ್ವತಂತ್ರವಾಗಿ ಜೀವಿಸಲು, ನಮ್ಮದೇ ಆಗಿರ್ತಕ್ಕಂಥ ಸ್ವಾಭಿಮಾನದ ಜೀವನವನ್ನು ಹೊಂದಲು ನಮ್ಮೆಲ್ಲರಿಗೂ ಸಹಿತ ಹಕ್ಕುಗಳಿರ್ತಕ್ಕಂಥದ್ದು ಇರಲೇಬೇಕಾಗುತ್ತೆ. ಈ ಹಕ್ಕುಗಳು ಇಲ್ಲದೆ ಹೋದರೆ ಸಮಾಜದಲ್ಲಿ ಸಮಾನವಾಗಿರ್ತಕ್ಕಂಥ ಸ್ವತಂತ್ರವಾಗಿರ್ತಕ್ಕಂಥ ಜೀವನವನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ಹಕ್ಕುಗಳು ಸಮಾಜದಿಂದ ಮಾನ್ಯತೆಯನ್ನು ಪಡೆದಿರ್ತವೆ. ಈ ಮಾನ್ಯತೆ ಪಡೆದಿರ್ತಕ್ಕಂಥ ಹಕ್ಕುಗಳಿಂದ ನಾವು ಉತ್ತಮವಾಗಿರ್ತಕ್ಕಂಥ ಜೀವನವನ್ನು ಸಮಾಜದಲ್ಲಿ ಅನುಭವಿಸಲು ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಸಮಾಜದಲ್ಲಿ ಉತ್ತಮ ಸಾಮಾಜಿಕ ಜೀವನವನ್ನು ಹೊಂದಲು ಸಾಧ್ಯವೇ ಇಲ್ಲ. ನಾವು ಒಂದು ರೀತಿ ಜೀತದಾಳುಗಳ ಥರ ಸಮಾಜದಲ್ಲಿ ಬದುಕಬೇಕಾಗುತ್ತೆ ಯಾವಾಗ ಈ ಹಕ್ಕುಗಳು ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ. ಪ್ರಜಾಪ್ರಭುತ್ವಕ್ಕೆ ಬುನಾದಿ. ಹಕ್ಕುಗಳು ಮತ್ತು ಪ್ರಜಾಪ್ರಭುತ್ವ ಇವೆರಡನ್ನ ನಾವು ಪ್ರತ್ಯೇಕವನ್ನಾಗಿ ಮಾಡಲು ಸಾಧ್ಯವೇ ಇಲ್ಲ. ಯಾಕಂದರೆ ಪ್ರಜಾಪ್ರಭುತ್ವದ ಒಂದು ಬುನಾದಿಯೇ ಈ ಹಕ್ಕುಗಳು ಅನ್ನೋದನ್ನು ನಾವಿಲ್ಲಿ ನೋಡಬೇಕಾಗುತ್ತೆ. ಈ ಹಕ್ಕುಗಳು ಪ್ರಜಾಪ್ರಭುತ್ವ ಸನ್ನಿವೇಶವನ್ನು ನಿರ್ಮಾಣ ಮಾಡುತ್ತೆ. ಪ್ರಜಾಪ್ರಭುತ್ವದಲ್ಲಿ ಸಮಾನತೆ, ಸ್ವಾತಂತ್ರ್ಯತೆ ಇರಬೇಕಾಗುತ್ತೆ. ಆ ಸಮಾನತೆ ಮತ್ತು ಸ್ವಾತಂತ್ರ್ಯತೆಯನ್ನು ನೀಡ್ತಕ್ಕಂಥದ್ದು ಈ ಹಕ್ಕುಗಳು. ಸಮಾನತೆಯ ಹಕ್ಕು, ಸ್ವಾತಂತ್ರ್ಯದ ಹಕ್ಕು. ನಾವು ಸ್ವತಂತ್ರವಾಗಿದ್ದಾಗ ಮಾತ್ರ ನಮಗೆ ಬೇಕಾದ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳಲು ನಮಗೆ ಸಾಧ್ಯವಾಗುತ್ತೆ. ಸಮಾನತೆ ಇದ್ದಾಗ ಎಲ್ಲ ಪ್ರಜೆಗಳು ಸಮಾನವಾಗಿ ರಾಜ್ಯದಲ್ಲಿ ಎಲ್ಲ ಒಂದು ರಾಜಕೀಯ ಚಟುವಟಿಕೆಗಳಲ್ಲಿ, ರಾಜ್ಯಾಡಳಿತದಲ್ಲಿ ಪಾಲ್ಗೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಈ ಸಮಾನತೆ ಹಕ್ಕು ಮತ್ತು ಸ್ವಾತಂತ್ರ್ಯದ ಹಕ್ಕು ಇಲ್ಲದೆ ಹೋದಾಗ ಪ್ರಜಾಪ್ರಭುತ್ವ ಎನ್ನುವಂತಹ ವ್ಯವಸ್ಥೆಯನ್ನು ನಾವು ಊಹಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಲೇಸ್ ಫೌಂಡೇಶನ್ ಫಾರ್ ಡೆಮೋಕ್ರಸಿ. ರೈಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಸಿನ್ಸ್ ದೇ ಕ್ರಿಯೇಟ್ ಆನ್ ಅಟ್ಮಾಸ್ಫಿಯರ್ ಆಫ್ ಫ್ರೀಡಮ್ ಆ್ಯಂಡ್ ಡೆಮೋಕ್ರಸಿ. ದಿ ರೈಟ್ಸ್ ಕ್ರಿಯೇಟ್ ದಿ ಫ್ರೀ ಅಟ್ಮಾಸ್ಫಿಯರ್ ಫಾರ್ ದಿ ಪ್ರಾಪರ್ ವರ್ಕಿಂಗ್ ಆಫ್ ದಿ ಡೆಮೋಕ್ರಸಿ. ಸೊ ಡೆಮೋಕ್ರಸಿ ಆ್ಯಂಡ್ ಫ್ರೀಡಮ್ ಆರ್ ಇನ್ಸಪರೇಬಲ್ ಫ್ರಮ್ ಒನ್ ಆ್ಯಂಡ್ ಅನದರ್. ಮೂರನೇದು, ಅಲ್ಪಸಂಖ್ಯಾತರ ಹಿತಾಸಕ್ತಿಯನ್ನು ರಕ್ಷಿಸುತ್ತವೆ. ಈ ಹಕ್ಕುಗಳು ಏನಿದಾವೆ
ಅಲ್ಪಸಂಖ್ಯಾತರಿಗೂ ಸಹಿತ ಸಮಾನವಾಗಿರ್ತಕ್ಕಂಥ ಅವಕಾಶಗಳನ್ನು ಒದಗಿಸಿಕೊಟ್ಟು ವಿಶೇಷವಾಗಿರ್ತಕ್ಕಂಥ ರಕ್ಷಣೆಯನ್ನು ಮಾಡಿ ಅಲ್ಪಸಂಖ್ಯಾತರ ಹಿತಾಸಕ್ತಿಗಳನ್ನು ರಕ್ಷಣೆ ಮಾಡತಕ್ಕಂಥವುಗಳು ಈ ಹಕ್ಕುಗಳಾಗಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಈ ಹಕ್ಕುಗಳು ಸಮಾನವಾಗಿ ಎಲ್ಲರಿಗೂ ಸಿಗುವಂಥವು. ಹಾಗಾಗಿ ಇಲ್ಲಿ ಹಕ್ಕುಗಳಿಂದ ಪ್ರತಿಯೊಬ್ಬ ವ್ಯಕ್ತಿಯ ಹಿತಾಸಕ್ತಿ ರಕ್ಷಣೆಯಾಗಿ ಅವ್ರಿಗೂ ಸಹಿತ ವಿಶೇಷವಾಗಿರ್ತಕ್ಕಂತಹ ಸೌಲಭ್ಯಗಳು ಒದಗಿಸುವಂತೆ ಈ ಹಕ್ಕುಗಳು ಮಾಡುತ್ತವೆ. ರೈಟ್ಸ್ ಪ್ರೊಟೆಕ್ಟ್ಸ್ ದಿ ಇಂಟ್ರೆಸ್ಟ್ ಆಫ್ ಮೈನಾರಿಟೀಸ್. Rights make adequate provisions for the protection of the interests of various minorities. These minorities enjoy all the rights which the majority community enjoys. Means rights do not differentiate between the majority and minorities, between the haves and have-nots. Rights are universally given to everyone in the society. Checks the arbitrariness of the government. Rights limit the arbitrary attitude of the government. Rights prohibit the dictatorial attitude of the government. Rights do not allow the government to behave whimsically and arbitrarily. Since the citizens are given the rights, when they enjoy the rights, they can question attitude, the arbitrariness attitude of the government. So in this way, rights checks the dictatorial attitude of the government. ಹಕ್ಕುಗಳು ಸರ್ಕಾರದ ಸರ್ವಾಧಿಕಾರ ಧೋರಣೆಯನ್ನು ತಡೆಯುತ್ತವೆ. ಹಕ್ಕುಗಳು ಸರ್ಕಾರದ ನಿರಂಕುಶ ಧೋರಣೆ ಅಥವಾ ಪ್ರವೃತ್ತಿಯನ್ನು ತಡೆಯುತ್ತವೆ. ಪ್ರಜೆಗಳು ಹಕ್ಕುಗಳನ್ನು ಹೊಂದಿದ್ದಾಗ ಸರ್ಕಾರದ ಈ ಒಂದು ಸರ್ವಾಧಿಕಾರ ಅಥವಾ ನಿರಂಕುಶ ಧೋರಣೆಯನ್ನು ಪ್ರಶ್ನಿಸಬಹುದು. ಯಾಕಂದರೆ ಪ್ರಜೆಗಳಿಗೆ ಸರ್ಕಾರದ ಈ ನಿರಂಕುಶ ಧೋರಣೆಯನ್ನು ಪ್ರಶ್ನಿಸ್ತಕ್ಕಂತಹ ಅಧಿಕಾರವನ್ನು ನೀಡುತ್ತವೆ. ನ್ಯಾಯಾಲಯದಲ್ಲಿ ಸರ್ಕಾರ ಮಾಡ್ತಕ್ಕಂತಹ ಹಕ್ಕುಗಳನ್ನು ಪ್ರಶ್ನಿಸಬಹುದು. ಸೊ ಈ ರೀತಿ ಮಾಡೋದ್ರ ಮೂಲಕ ಸರ್ಕಾರ ಪ್ರಜೆಗಳ ರೀತಿಯಲ್ಲಿ ವರ್ತಿಸುವಂತೆ ಮಾಡುತ್ತವೆ. Rights create good conditions for the development of man. Rights create appropriate conditions for the development of the personality of the individual. These rights provide to the citizens the right to life and liberty, etc. And a person can choose any profession, trade, or service according to his bent of mind. ಹಕ್ಕುಗಳು ವ್ಯಕ್ತಿಯ ಅಭಿವೃದ್ಧಿಗೆ ಉತ್ತಮವಾದ ವಾತಾವರಣವನ್ನು ನಿರ್ಮಿಸುತ್ತವೆ. ಹಕ್ಕುಗಳಿಂದ ಪ್ರತಿಯೊಬ್ಬ ವ್ಯಕ್ತಿ ಅಭಿವೃದ್ಧಿ ಹೊಂದಲು ಮತ್ತು ತನ್ನ ವ್ಯಕ್ತಿತ್ವವನ್ನು ವಿಕಸನಗೊಳಿಸಿಕೊಳ್ಳಲು ಉತ್ತಮವಾಗಿರ್ತಕ್ಕಂತಹ ಒಂದು ವಾತಾವರಣ ಅಥವಾ ಸನ್ನಿವೇಶವನ್ನು ನಿರ್ಮಾಣ ಮಾಡ್ತವೆ. ಯಾಕೆಂದರೆ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಅಗತ್ಯವಾಗಿರ್ತಕ್ಕಂತಹ ಒಂದು ಸ್ವತಂತ್ರವನ್ನು ಮತ್ತು ಸೌಲಭ್ಯಗಳನ್ನು ನೀಡುತ್ತವೆ. ಅಂಥ ಸ್ವಾತಂತ್ರ್ಯ ಮತ್ತು ಸೌಲಭ್ಯಗಳನ್ನು ಉಪಯೋಗಿಸಿಕೊಂಡು ವ್ಯಕ್ತಿ ತನ್ನ ಇಚ್ಛೆಯಂತೆ ಅಭಿವೃದ್ಧಿಯನ್ನು ಹೊಂದಲು ಸಾಧ್ಯವಾಗುತ್ತೆ. ಹಾಗಾಗಿ ಈ ಒಂದು ಹಕ್ಕುಗಳಿಂದ ಪ್ರತಿಯೊಬ್ಬ ವ್ಯಕ್ತಿ ಒಂದು ಬೆಳವಣಿಗೆಗೆ ಉತ್ತಮವಾಗಿರ್ತಕ್ಕಂಥ ವಾತಾವರಣವನ್ನು ನಿರ್ಮಿಸಿಕೊಳ್ಳಬಹುದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ಸಾಮಾಜಿಕ ಪ್ರಜಾಪ್ರಭುತ್ವಕ್ಕೆ ಅವಶ್ಯಕ. ಹಕ್ಕುಗಳು ಸಾಮಾಜಿಕ ಪ್ರಜಾಪ್ರಭುತ್ವಕ್ಕೆ ಬಹಳ ಅವಶ್ಯಕವಾಗಿವೆ. ಯಾಕೆಂತಂದ್ರೆಗಿನ ಹಕ್ಕುಗಳು ಏನಿದಾವಲ್ಲ, ಎಲ್ಲ ರೀತಿಯಾಗಿರ್ತಕ್ಕಂತಹ ತಾರತಮ್ಯಗಳನ್ನು ನಿಷೇಧಿಸಿ ಎಲ್ಲರೂ ಸಮಾನವಾಗಿ ಬಾಳುವಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡ್ತವೆ. ಹಕ್ಕುಗಳು ಜಾತಿ, ಧರ್ಮ, ಜನಾಂಗ ಮತ್ತು ಲಿಂಗದ ಆಧಾರದ ಮೇಲೆ ಇರ್ತಕ್ಕಂಥ ತಾರತಮ್ಯಗಳನ್ನು ನಿವಾರಣೆ ಮಾಡಿ ಎಲ್ಲರೂ ಉತ್ತಮ ಜೀವನವನ್ನು ನಡೆಸಲಿಕ್ಕೆ ಉತ್ತಮ ಸಾಮಾಜಿಕ ವಾತಾವರಣವನ್ನು ನಿರ್ಮಾಣ ಮಾಡುತ್ತವೆ. ಎಸೆನ್ಷಿಯಲ್ ಫಾರ್ ಸೋಷಿಯಲ್ ಡೆಮೋಕ್ರಸಿ. ರೈಟ್ಸ್ ಅಬಾಲಿಷ್ ಆಲ್ ಟೈಪ್ಸ್ ಆಫ್ ಡಿಸ್ಕ್ರಿಮಿನೇಷನ್ಸ್ ಬೇಸ್ಡ್ ಆನ್ ಕಲರ್, caste, creed,
race, religion, and gender. So by this, they provide or create fantastic atmosphere for the social democracy, brings social equality. Rights do not allow for any discrimination will be made on the basis of the status or title of an individual. ಸಾಮಾಜಿಕ ಸಮಾನತೆಯನ್ನು ನಿರ್ಮಿಸುತ್ತವೆ. ಹಕ್ಕುಗಳು ಯಾವುದೇ ರೀತಿಯಾಗಿರ್ತಕ್ಕಂತಹ ಶೋಷಣೆ ಅಥವಾ ತಾರತಮ್ಯವನ್ನು ನಿಷೇಧಿಸ್ತವೆ. ಜಾತಿ, ಧರ್ಮ, ಲಿಂಗ ಆಧಾರಿತವಾಗಿರ್ತಕ್ಕಂಥ ಎಂಥ ತಾರತಮ್ಯ ಇದ್ದರೂ ಅವುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಿ ಸಮಾಜದಲ್ಲಿ ಎಲ್ಲರೂ ಉತ್ತಮ ಸ್ಥಾನಮಾನವನ್ನು ಹೊಂದಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತವೆ. ಕೊನೆಯದಾಗಿ ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗೆ ಪೂರಕ. ಹಕ್ಕುಗಳು ಸಮಾಜದಲ್ಲಿ ಸುಧಾರಣೆಯನ್ನು ತರಲಿಕ್ಕೆ ಮತ್ತು ಒಂದು ರಾಷ್ಟ್ರದ ಆರ್ಥಿಕ ಪ್ರಗತಿಯನ್ನು ಸಾಧಿಸಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಸಾಧನಗಳಾಗಿದ್ದಾವೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದಾಗುತ್ತೆ. ಯಾಕಂದರೆ ಹಕ್ಕುಗಳು ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತ ಅವಕಾಶವನ್ನು ಕೊಡ್ತವೆ. ಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಪ್ರತಿಯೊಬ್ಬ ಪ್ರಜೆಗೂ ನೀಡಿ ತಮಗೆ ಬೇಕಾಗಿರ್ತಕ್ಕಂತಹ ರೀತಿಯಲ್ಲಿ ಬದುಕುವಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟು ಬೇಕಾಗಿರ್ತಕ್ಕಂಥ ವೃತ್ತಿಯನ್ನು ಮಾಡಲಿಕ್ಕೆ ಎಲ್ಲರಿಗೂ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡ್ತವೆ. ಈ ಮೂಲಕ ಈ ಹಕ್ಕುಗಳನ್ನು ಬಳಕೆ ಮಾಡಿಕೊಂಡು ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಹಾಗೂ ಆರ್ಥಿಕ ರಂಗದಲ್ಲಿ ಪ್ರಗತಿಯನ್ನು ಸಾಧಿಸಲಿಕ್ಕೆ ಈ ಹಕ್ಕುಗಳು ಒಂದು ಪೂರಕವಾದ ವಾತಾವರಣವನ್ನು ನಿರ್ಮಾಣ ಮಾಡ್ತವೆ ಅಂಥೇಳಿ ನಾವಿಲ್ಲಿ ನೋಡ್ಬೋದಾಗುತ್ತೆ. ಸೋಷಿಯೋ ಎಕನಾಮಿಕ್ ಪ್ರೋಗ್ರೆಸ್. Rights are main instruments of social change as well as economic development. Rights gives opportunity for everyone to choose their own way of life and to lead their own life in the society. It leads to the social change, and at the same time rights give opportunity to choose their own what we call work. Every individual gets the opportunity to choose their own profession, and they can do any business legally in the society. So with this, they can develop according to their own interest, which may lead to the development of the nation. So in this way, socio-economic progress is possible if everyone gets the right. So in this way, rights allow every individual in the society to develop in according to their own way. Human rights are inseparable part of our life, no doubt. Without these rights, any individual can lead the good life on this earth. So in this way, rights enable us to lead a respectful and free life. ಈ ಮೂಲಕವಾಗಿ ನಾವು ತಿಳ್ಕೊಳ್ತಕ್ಕಂಥ ಪ್ರಮುಖ ವಿಷಯ ಏನಂದ್ರೆ ಹಕ್ಕುಗಳು ನಮ್ಮ ಜೀವನದಿಂದ ಬೇರ್ಪಡಿಸಲಿಕ್ಕೆ ಆಗದೇ ಇರತಕ್ಕಂತಹ ಅಂಶಗಳಾಗಿದ್ದಾವೆ. ಈ ಹಕ್ಕುಗಳು ಇಲ್ಲದೆ ಹೋದರೆ ನಾವು ಈ ಭೂಮಿ ಮೇಲೆ ಉತ್ತಮ ಜೀವನವನ್ನು ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೋಬೋದಾಗುತ್ತೆ. ಈ ಮೂಲಕ ಈ ಒಂದು ಹಕ್ಕುಗಳ ಪ್ರಾಮುಖ್ಯತೆಯನ್ನು ನಾವು ತಿಳ್ಕೊಂಡಿದ್ದೀವಿ. ಮುಂದೆ ಈ ನಮ್ಮ ದೇಶದಲ್ಲಿ ಈ ಮಾನವ ಹಕ್ಕುಗಳ ಸಂರಕ್ಷಣೆಗೆ ರಚನೆಯಾಗಿರ್ತಕ್ಕಂತಹ ಮಾನವ ಹಕ್ಕುಗಳ ಆಯೋಗವನ್ನು ಕುರಿತಾಗಿ ನಾವು ನೋಡ್ತಾ